ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಹಂಗೆ ಎಲ್ಲರಿಗೂ ಪೂರ್ಣಿಮಾಸ್ ಕಿಚನ್ಗೆ ಸ್ವಾಗತ. ನಾನಿವತ್ತು ನಿಮಗೆಲ್ಲ ಗ್ರೀನ್ ಡ್ರೈ ಗೋಬಿ ಹೆಂಗೆ ಮಾಡೋದಂತ ಹೇಳ್ಕೊಡ್ತೇನೆ ಬರ್ರಿ. ಮೊದಲಿಗೆ ನಾನಿಲ್ಲೇ ಹೂಕೋಸನ್ನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡೀನಿ. ಹಂಗೆ ಅದಕ್ಕೆ ಮಸಾಲೆ ರೆಡಿ ಮಾಡ್ಕೊಳಕ್ಕೆ ನಾನಿಲ್ಲೇ ಒಂದು 5ರಿಂದ 6 ಹಸಿಮೆಣ್ಸಿನ್ಕಾಯಿ ತೊಗೊಂಡೀನಿ, ಬೆಳ್ಳುಳ್ಳಿ ಎಸಳು ತೊಗೊಂಡೀನಿ, ಕೊತ್ತಂಬರಿ, ಪುದೀನ, ಕಡ್ಲಿ ಹಿಟ್ಟು ಮತ್ತು ಸ್ವಲ್ಪ ಅಕ್ಕಿ ಹಿಟ್ಟನ್ನು ತೊಗೊಂಡೇನಿ. ಫಸ್ಟಿಗೆ ನಾನಿಲ್ಲೇ ಏನು ಹೂಕೋಸನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೆಲ್ಲ ಸಣ್ಣದಾಗಿ ಕಟ್ ಮಾಡಿ ಅದನ್ನು ನೀರು ಒಳಗೆ ಬೇಯಿಸ್ಕೋತೀನಿ. ಅದಕ್ಕೆ ಒಂದು ಸ್ವಲ್ಪ ನಾನು ಉಪ್ಪನ್ನ ಆ್ಯಡ್ ಮಾಡ್ಕೋತೀನಿ. ಬೇಕಿದ್ರೆ ನೀವು ಇದಕ್ಕೆ ಅರಿಶಿನೂ ಆ್ಯಡ್ ಮಾಡ್ಕೋಬೋದು. ಬೇಸಿಕಲಿ ಉಪ್ಪು ಎದಕ್ಕೆ ಆ್ಯಡ್ ಮಾಡ್ಕೋತೀವಂದ್ರೆ ನಿಮಗೆ ಗೊತ್ತಿರೋ ಹಂಗೆ ಹೂಕೋಸ್ ಒಳಗೆ ಸಣ್ಣ ಸಣ್ಣ ಹುಳ ಭಾಳ ಇರ್ತಾವೆ. ಸೊ ಆ ಹುಳ ಎಲ್ಲ ಸಾಯ್ಬೇಕಂತಂದ್ರೆ ಚೂರು ಉಪ್ಪನ್ನ ಹಾಕ್ಕೊಂಡು ನೀವು ಈ ಹೂಕೋಸನ್ನ ಕರೆಕ್ಟಾಗಿ ಬೇಯಿಸ್ಕೊರಿ ಒಂದು 5ರಿಂದ 10 ನಿಮಿಷ. ಈಗ ನಾನಿಲ್ಲೇ ಏನು ಕೊತ್ತಂಬರಿ, ಹಸಿಮೆಣ್ಸಿನ್ಕಾಯಿ ಎಲ್ಲ ಮಸಾಲೆ ರೆಡಿ ಮಾಡ್ಕೊಳಕ್ಕೆ ತೊಗೊಂಡಿದ್ದೆಲ್ಲ ಅದನ್ನು ಮಿಕ್ಸಿ ಮಾಡ್ಕೋತೀನಿ. ಇದನ್ನು ರುಬ್ಕೊಳಕ್ಕೆ ನಾನು ನೀರು ಆ್ಯಡ್ ಮಾಡೋಕತ್ತಿಲ್ಲ. ಸೊ ನಾನಿಲ್ಲ 5ರಿಂದ 6 ಹಸಿಮೆಣ್ಸಿನ್ಕಾಯಿ ತೊಗೊಂಡಿನಿ. ನೀವು ಬೇಕಿದ್ರೆ ಖಾರ ಜಾಸ್ತಿ ತಿನ್ನೋರಿದ್ರೆ ಜಾಸ್ತಿನೂ ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡ್ಕೋಬೋದು. ಹಂಗೆ ನಾನು ಪುದೀನ ಯಾಕೆ ಯೂಸ್ ಮಾಡತ್ತೇನೆ ಅಂದ್ರೆ ಪುದೀನ ಫ್ಲೇವರ್ ಭಾಳ ಚಲೋ ಇರ್ತೈತಿ. ಹಂಗೆ ಮೈಗೂ ಅದು ಕೂಲಿಂಗ್ ಎಫೆಕ್ಟ್ ಕೊಡ್ತೈತಿ. ಸೊ ನೋಡ್ರಿ, ಇಲ್ಲೇ ಜಾಸ್ತಿ ನುಣ್ಣಗೆ ರುಬ್ಕೊಂಡಿಲ್ಲ, ಸ್ವಲ್ಪ ತರಿಯಾಗಿ ನಾನು ಇದನ್ನು ರುಬ್ಕೊಂಡೀನಿ. ಅಷ್ಟರೊಳಗೆ ನಮ್ಮ ಗೋಬಿನೂ ರೆಡಿ ಆಗೈತೆ ನೋಡ್ರಿ. ಸೊ ಕಂಪ್ಲೀಟ್ ಇದನ್ನು ನೀರು ಸೋಸ್ಕೊಂಡು ಗೋಬಿನ ಒಂದು ಪ್ಲೇಟಿಗೆ ಹಾಕೋಬೇಕು. ನೋಡ್ರಿ, ಇಲ್ಲೇ ಈ ಹದಕ್ಕೆ ಬೆಂದ್ರೆ ಸಾಕು, ಜಾಸ್ತಿ ಬೇಯಿಸ್ಕೋಬೇಡ್ರಿ, ಯಾಕಂದ್ರೆ ಕ್ರಿಸ್ಪಿನೆಸ್ ಹಾಳಾಗ್ಬಿಡ್ತೈತಿ. ನೋಡ್ರಿ, ಅಲ್ಲೇ ಆ ನೀರು ಒಳಗೆ ನಿಮಗೆ 2-3 ಹುಳ ಕಾಣ್ತಿರ್ಬೋದು. ಸೊ ಹೇಳಿದ್ನಲ್ಲ, ಮೊದಲಿಗೆ ನಾನು ಉಪ್ಪು ಹಾಕ್ಕೊಂಡು ಬೇಯಿಸ್ಕೊಂಡ್ರೆ ಹುಳ ಎಲ್ಲ ಸಪ್ರೇಟ್ ಆಗ್ತಾವೆ. ಈಗ ನಾನೇನು ಮಸಾಲೆ ರೆಡಿ ಮಾಡ್ಕೊಂಡಿದ್ದೆ ಅದನ್ನು ಗೋಬಿಗೆ ಕೋಟಿಂಗ್ ಮಾಡ್ಕೊಳ್ಳೋದು ಬರ್ರಿ. ಫಸ್ಟಿಗೆ ಗ್ರೀನ್ ಪೇಸ್ಟನ್ನು ನಾನು ಗೋಬಿಗೆ ಆ್ಯಡ್ ಮಾಡ್ಕೋತೀನಿ. ಹಂಗೆ ಏನು ಕಡ್ಲಿ ಹಿಟ್ಟು ತೊಗೊಂಡಿದ್ದೆ ಅದನ್ನು ಆ್ಯಡ್ ಮಾಡ್ಕೋತೀನಿ. ಆಮೇಲೆ ಅಕ್ಕಿ ಹಿಟ್ಟನ್ನು ಕೂಡ ಆ್ಯಡ್ ಮಾಡ್ಕೋತೀನಿ. ಸೊ ಬೇಸಿಕಲಿ ಅಕ್ಕಿ ಹಿಟ್ಟು ಎದಕ್ಕೆ ಹಾಕ್ಬೇಕಂದ್ರೆ ಕ್ರಿಸ್ಪಿನೆಸ್ ಚಲೋ ಬರ್ತೈತೆ ಅಂತೇಳಿ ಅಕ್ಕಿ ಹಿಟ್ಟು ಹಾಕ್ತಾರೆ. ಬೇಕಿದ್ರೆ ನೀವು ಕಾರ್ನ್ ಫ್ಲೋರು ಯೂಸ್ ಮಾಡ್ಕೋಬೋದು, ನೋ ಪ್ರಾಬ್ಲಮ್. ಹಂಗೆ ರುಚಿಗೆ ತಕ್ಕಷ್ಟು ನಾನು ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ಕೋತೀನಿ. ಎಲ್ಲ ಆ್ಯಡ್ ಮಾಡ್ಕೊಂಡಾದ್ಮೇಲೆ ಕರೆಕ್ಟಾಗಿ ಕೋಟಿಂಗ್ ಮಾಡ್ಕೋಬೇಕು. ಎಲ್ಲ ಗೋಬಿಗೂ ಮಸಾಲೆ ನೀಟಾಗಿ ಮಿಕ್ಸ್ ಆಗಬೇಕು. ನೋಡ್ರಿ, ಈ ರೀತಿ ಕಲಿಸ್ಕೊರಿ. ಹಂಗೆ ನಿಮಗೆ ಯಾವುದಾದ್ರೂ ರೆಸಿಪಿ ಬೇಕಂತಿದ್ರೆ ಕಮೆಂಟ್ ಮೂಲಕ ತಿಳಿಸ್ರಿ, ಅದನ್ನು ನಾನು ಮಾಡಿ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಈಗ ನಾನು 5ರಿಂದ 10 ನಿಮಿಷದ ಕರೆಕ್ಟ್ ಕೋಟಿಂಗ್ ಆಗಕ್ಕೆ ಬಿಟ್ಟು ಎಣ್ಣೆ ಕಾಯಕ್ಕೆ ಇಟ್ಕೋತೀನಿ. ನೋಡ್ರಿ, ಒಂದು ಬಾಣಲಿ ಒಳಗೆ. ಸೊ ಈ ಥರ ಕರ್ದಿದ ಐಟಮ್ಸ್ ಯಾರು ಜಾಸ್ತಿ ತಿನ್ನಕ್ಕೆ ಪ್ರಿಫರ್ ಮಾಡೋದಿಲ್ಲ ಅಂಥವರು ಟಿಶ್ಯೂ ಪೇಪರ್ ಯೂಸ್ ಮಾಡ್ಕೋಬೋದು. ಸೊ ಟಿಶ್ಯೂ ಪೇಪರ್ ಒಳಗೆ ನೀವು ಅದನ್ನ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಟಿಶ್ಯೂ ಪೇಪರ್ ಕಂಪ್ಲೀಟ್ ಆಯಿಲ್ನ ಅಬ್ಸಾರ್ಬ್ ಮಾಡ್ತೈತಿ. ಯಾರು ನ್ಯೂಸ್ ಪೇಪರ್ನ ಯೂಸ್ ಮಾಡೋಕ್ಕೆ ಹೋಗಬೇಡ್ರಿ. ನ್ಯೂಸ್ ಪೇಪರ್ ಯೂಸ್ ಮಾಡೋದ್ರಿಂದ ಹೆಲ್ತಿಗೆ ಭಾಳ ಹಾರ್ಮ್ಫುಲ್ ಐತಿ. ಸೊ ಆದಷ್ಟು ಟಿಶ್ಯೂ ಪೇಪರ್ನ ಯೂಸ್ ಮಾಡಿರಿ. ಈಗ ನಾನು ಏನು ಗೋಬಿನ ರೆಡಿ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಎಣ್ಣೆ ಒಳಗೆ ಫ್ರೈ ಮಾಡ್ಕೋತೇನೆ. ನೋಡ್ರಿ, ಸೊ ಒಂದೊಂದಾಗ ಬಿಡ್ರಿ, ಹರಿಬರಿ ಒಳಗೆ ಜಾಸ್ತಿ ಬಿಡಬೇಡ್ರಿ. ಸೊ ಎಣ್ಣೆ ಕೈ ಮೇಲೆ ಬೀಳೋ ಚಾನ್ಸಸ್ ಇರ್ತೈತಿ. ಗ್ಯಾಸ್ನ ಆದಷ್ಟು ಸಿಮ್ ಒಳಗೆ ಇಟ್ಕೋರಿ, ಜಾಸ್ತಿ ಹೈ ಫ್ಲೇಮ್ ಇಟ್ಕೋಬೇಡ್ರಿ. ಬಿಕಾಸ್ ನಾವೇನು ಈ ಗೋಬಿ ಕೋಟಿಂಗ್ ಮಾಡಿರ್ತೀವಲ್ಲ ಅದು ಎಣ್ಣೆ ಒಳಗೆ ಬಿಟ್ಕೊಳ್ಳೋ ಚಾನ್ಸಸ್ ಇರ್ತೈತಿ. ಆದಷ್ಟು ನೀವು ಸಣ್ಣ ಉರಿಲೇ ಇದನ್ನು ಫ್ರೈ ಮಾಡ್ಕೋರಿ. ನೋಡ್ರಿ, ಗೋಬಿ ಈ ಥರ ಫ್ರೈ ಆದರೆ ಸಾಕು. ಒಂದು ಸ್ವಲ್ಪ ಕೆಂದು ಬಣ್ಣಕ್ಕೆ ಟರ್ನ್ ಆದರೆ ಸಾಕು, ಇದು ಫ್ರೈ ಆಗೈತಿ ಅಂತ ಅರ್ಥ. ನೋಡ್ರಿ ಇಲ್ಲೇ. ಸೊ ಇದನ್ನು ನಾವೀಗ ಒಂದು ತಟ್ಟೆಯಲ್ಲಿ ತೆಗೆದಿಟ್ಕೊಳ್ಳೋಣ ಬರ್ರಿ. ನಾನು ಆವಾಗಲೇ ನಿಮಗೆ ನ್ಯೂಸ್ ಪೇಪರ್ ಯಾಕೆ ಯೂಸ್ ಮಾಡಬೇಡ ಅನ್ನೋದನ್ನು ನೀವು ಬೇಕಿದ್ರೆ ಗೂಗಲ್ ಒಳಗೆ ರಿಸರ್ಚ್ ಮಾಡಿ ನನಗೆ ಕಮೆಂಟ್ ಒಳಗೆ ತಿಳಿಸ್ರಿ. ಸೊ ಮಿಕ್ಕಿರೋ ಗೋಬಿನೂ ಸಹ ಅಷ್ಟೇ ನಾನು ಎಣ್ಣೆ ಒಳಗೆ ಈ ರೀತಿ ಫ್ರೈ ಮಾಡ್ಕೊಳಕತ್ತೀನಿ. ಗೋಬಿ ಒಳಗಿದ್ದಿದ್ದ ಎಕ್ಸಸ್ ಎಣ್ಣಿನ ಈ ಟಿಶ್ಯೂ ಪೇಪರ್ ಹೆಂಗೆ ಅಬ್ಸಾರ್ಬ್ ಮಾಡ್ಕೊಂಡೈತಿ ನೋಡ್ರಿ. ಈ ಡ್ರೈ ಗೋಬಿ ಮೇಲೆ ನೀವು ಚಾಟ್ ಮಸಾಲ ಹಾಕ್ಕೊಂಡು ತಿನ್ಬೋದು, ಅಥವಾ ಟೊಮ್ಯಾಟೊ ಕೆಚಪ್ ಜೊತೆ ತಿನ್ಬೋದು, ಇಲ್ಲ ಹಂಗನೂ ತಿನ್ಬೋದು. ಭಾಳ ರುಚಿ ಇರ್ತೈತಿ. ಸೊ ನನಗೆ ಪರ್ಸ್ನಲಿ ಚಾಟ್ ಮಸಾಲ ಅಂದ್ರೆ ಭಾಳ ಸೇರ್ತೈತಿ. ನಾನು ಇದಕ್ಕೆ ಮೇಲೆ ಚಾಟ್ ಮಸಾಲ ಹಾಕ್ಕೊಂಡು ತಿಂತೀನಿ. ಈ ರೀತಿ ರೆಸಿಪೀಸ್ ನೀವು ಹೊರಗೆ ಹೋಗಿ ತಿನ್ನೋ ಬದಲು ಮನ್ಯಾಗ ಮಾಡ್ಕೊಂಡು ತಿಂದ್ರೆ ಭಾಳ ರುಚಿ ಇರ್ತೈತಿ. ಹಂಗೆ ಆರೋಗ್ಯಕ್ಕೂ ಭಾಳ ಚಲೋ. ಅಷ್ಟೇ ಅಲ್ಲ, ಇದು ಮಕ್ಕಳಿಗೂ ಸಹ ಭಾಳ ಇಷ್ಟ ಆಗೋ ರೆಸಿಪಿ. ಬೇಕಿದ್ರೆ ಟ್ರೈ ಮಾಡಿರಿ ನೀವು. ನನ್ನ ಮಗಳಿಗೆ ಇದು ಭಾಳ ಇಷ್ಟ. ಆಕಿಗೆ ಅಂತ ಹೇಳಿ ಸ್ವಲ್ಪ ನಾನು ಹಾಟ್ ಬಾಕ್ಸ್ ಒಳಗೆ ತೆಗೆದಿಟ್ಕೋತೀನಿ.
ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಈಸಿಯಾಗಿ ಗ್ರೀನ್ ಡ್ರೈ ಗೋಬಿ ಹೆಂಗೆ ಮಾಡೋದಂತ ಹೇಳಿ. ಸೊ ಇದು ನೀವು ಮನ್ಯಾಗ ಟ್ರೈ ಮಾಡಿರಿ, ಟೇಸ್ಟ್ ಹೆಂಗಿತ್ತಂತ ಹೇಳಿ ನಂಗೆ ಕಮೆಂಟ್ ಒಳಗೆ ತಿಳಿಸೋದು ಮರಿಬೇಡ್ರಿ. ಹಂಗೆ ನೆಕ್ಸ್ಟ್ ನಿಮಗೆ ಯಾವ್ದಾರು ರೆಸಿಪಿ ಬೇಕಂದ್ರೆ ಕಮೆಂಟ್ ಒಳಗೆ ದಯವಿಟ್ಟು ಹಾಕ್ರಿ, ನಾನು ಅದನ್ನು ಮಾಡಿ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು.